ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಹೇಳ. ಏನು ತಿಟ್ವೆ? ಹಾಂ, ಸರಿ. ಇದು ಒಳ್ಳೆ ಆಶ್ಚರ್ಯವಾಗೈತಲ್ಲ. ಆ ತಾಂಡ ಕೆಲಸ ಬಿಡ್ತವನಂತೆ. ನಾನು ಹೇಳಲಿಲ್ವಾತೆ? ನೋಡಿ, ಸ್ನೇಹ ಅಕ್ಕ ತಾಂಡವನ್ನ ಕೆಲಸ ಬಿಡೋ ಥರ ಮಾಡಿಬಿಟ್ರು ರೀ. ಕಾನೂನಲ್ಲಿ ನಮ್ಗೆ ನ್ಯಾಯ ಸಿಗೋ ಥರ ಅಕ್ಕ ಮಾಡಿಬಿಟ್ರು ರೀ. ಅಯ್ಯೋ, ನಡೀತಾ ಐತೆ ಅನ್ನೋದೇ ನನಗೆ ಅರ್ಥ ಆಯ್ತಲ್ಲ ಅಮ್ಮವ್ರೆ. ನನಗೂ ಏನೂ ಅರ್ಥ ಆಯ್ತಿಲ್ವಲ್ಲ ಪುಟ್ಟಕ್ಕ. ಏನ ಅವನು ರಾಜೀನಾಮೆ ಕೊಟ್ಟನಲ್ಲ, ಊರು ಶಾಂತವಾಗಿರ್ತದೆ. ನಾನು ನೋಡ್ತಾ ಇದ್ರೆ ತಲೆ ಕೆಡ್ತೈತೆ. ಜಾಸ್ತಿ ತಲೆ ಕೆಡ್ಸ್ಕೊಬೇಡಿರಿ, ಏನಾಗಬೇಕೋ ಅದೇ ಆಗ್ತಿದೆ. ಆದ್ರೂ ಇದೆಲ್ಲ ಹೆಂಗ್ರಿ ಸಾಧ್ಯ? ದೇವಿಪುರದ ಗ್ರಾಮಸ್ಥರೆಲ್ಲ ದಯವಿಟ್ಟು ನನ್ನ ಮಾತು ಕೇಳಿಸ್ಕೊಡ್ರಪ್ಪ. ಕೇಳಿಸ್ಕೊಳ್ಳಿ, ಬನ್ನಿ. ನೋಡಿ, ನನ್ನ ಹುದ್ದೆಗೆ ಸರ್ಕಾರ ಕೊಟ್ಟಿರುವಂಥ ಯೂನಿಫಾರ್ಮ್ ಇದು. ಇದ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಇನ್ಮೇಲೆ ಈ ಕೆಲಸದಲ್ಲಿ ಮುಂದುವರಿಯಲ್ಲ. ನಾನು ಕೆಲಸ ಬಿಡ್ತಾ ಇದ್ದೀನಿ. ಇದೇನಮ್ಮವ್ರೆ, ನೀವ್ ಹೇಳ್ದಂಗೆ ಇವಯ್ಯ ಕೆಲಸ ಬಿಟ್ಟು ಹೋಯ್ತೀನಿ ಅಂತ ಅವನೇ. ಇದೆಲ್ಲ ನಮ್ಮ ಸ್ನೇಹಿತ ಬಾಯಿ ಮೇಲ್ಬಿಟ್ಟಾನೆ. ಹೌದೌದು, ಸ್ನೇಹ ಅನ್ನೋ ಹೆಸರಿನಾಗೆ ಸ್ಯಾನೆ ಪವರ್ ಐತೆ. ಅದಕ್ಕೆ ಉರಿತಾ ಇದ್ದ ತಾಂಡವ ತಣ್ಣಗಾಗಿದ್ರಿ ಅಂತ ಹೇಳಕ್ ಬಂದವನೆ. ರೀ, ನಾನು ಹೇಳಿಲ್ವಾ ಕಾನೂನಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ? ನೋಡಿ, ಸರ್ಕಾರಿ ಕೆಲಸ ಅಂತಂದರೆ ದೇವರ ಕೆಲಸ. ದೇವ್ರ ಕೆಲಸ ಮಾಡೋದಕ್ಕೆ ನನ್ನಂಥ ದೆವ್ವ ಲಾಯಕ್ಕಿಲ್ಲ. ನಾನು ಈ ಕೆಲಸಕ್ಕೆ ಯೋಗ್ಯನಲ್ಲ. ಅದಕ್ಕಾಗಿ ನಾನು ಈ ಕೆಲಸ ಬಿಡ್ತಾ ಇದ್ದೀನಿ. ದಯವಿಟ್ಟು ಕೇಳಿಸ್ಕೊಳ್ಳಿ. ಹೇಳಿದ್ನೆ ಎಷ್ಟು ಸಲ ಹೇಳ್ತೀರಾ? ಮುಂದಕ್ಕೆ ಹೇಳಿ. ಸುಮ್ಕಿರವಿ, ಆಮೇಲೆ ನಿನ್ನ ಮಾತು ಕೇಳಿಸ್ಕೊಂಡು ಮತ್ತೆ ಕೆಲ್ಸಕ್ಕೆ ಸೇರ್ಕೊಬಿಟ್ಟನು. ನನ್ನಿಂದ ನಿಮ್ಗಳಿಗೆಲ್ಲ ತುಂಬ ತೊಂದರೆ ಆಗಿದೆ. ನಿಮ್ಮನ್ನೆಲ್ಲ ಹೆದರಿಸಿ ಬೆದರಿಸಿ ದುಡ್ಡು ಕಿತ್ಕೊಂಡಿದ್ದೀನಿ. ಹಗಲು ರಾತ್ರಿ ಅಂತಿಲ್ಲದೆ ಕೆಲಸ ಮಾಡದೆ ಹೆಂಡ ಕುಡ್ಕೊಂಡು ತೂರಾಡಿದ್ದೀನಿ. ನನ್ನಂತವನು ಈ ಕೆಲಸದಲ್ಲಿ ಇರಬಾರ್ದು. ಈಗಲಾದ್ರೂ ನಿಮಗೆ ಬುದ್ಧಿ ಬಂತಲ್ಲ. ಅದಕ್ಕೆ ಇವತ್ತೇ ಈ ಕೆಲಸದಿಂದ ರಿಸೈನ್ ಮಾಡ್ತಾ ಇದ್ದೀನಿ. ನನ್ನಿಂದ ಇನ್ಮೇಲೆ ನಿಮ್ಗಳಿಗೆ ಯಾರಿಗೂ ಏನೂ ತೊಂದರೆ ಆಗಲ್ಲ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನಂಗೆ ಇವನು ಪೆಟ್ಟು ತಿಂದ ಮ್ಯಾಕೆ ಬುದ್ಧಿ ಕಲ್ತವನ್. ಆದ್ರೂ ಇದೆಲ್ಲ ಹೆಂಗವ ಸತ್ಯ? ಸ್ನೇಹ ಮೇಡಮ್, ನೀವು ಹೇಳಿದಾಗೆ ಕೆಲಸ ಬಿಡ್ತಾ ಇದ್ದೀನಿ.
ದಯವಿಟ್ಟು ನನಗೇನು ತೊಂದರೆ ಕೊಡಬೇಡಿ, ನನ್ನನ್ನು ಸಾಯಿಸಬೇಡಿ ಪ್ಲೀಸ್. ಪುಟ್ಟಕ್ಕ, ನನ್ನಿಂದ ನಿಮ್ಗಳಿಗೆಲ್ಲ ತುಂಬ ತೊಂದರೆ ಆಗಿಬಿಟ್ಟಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಬಂಗಾರಮ್ಮನವರೇ, ನಾನು ಮಾಡಿದ ಪಾಪನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕಂಟಿ, ಕ್ಷಮಿಸ್ಬಿಡು. ದಯವಿಟ್ಟು ನಿನ್ನ ಹೆಂಡತಿ ಹತ್ರ ನನಗೇನು ಮಾಡಬೇಡ ಅಂತ ಹೇಳು. ಕಾಳಿ, ಗೋಪಾಲಯ್ಯ, ಸಹನಾ, ಸುಮಾ ಎಲ್ಲರೂ ನಾನು ಮಾಡಿದ್ದನ್ನೆಲ್ಲ ಮರೆತು ನನ್ನ ಕ್ಷಮಿಸ್ಬಿಡಿ. ನೀವು ಅಷ್ಟೇ, ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನನ್ನ ಮುಖ ಕೂಡ ನಿಮಗೆ ಕಾಣಿಸಲ್ಲ. ನಾನು ಈ ಊರಲ್ಲಿ ಇರೋದೇ ಇಲ್ಲ. ಸ್ನೇಹ ಮೇಡಮ್, ನೀವು ಹೇಳಿದಾಗೆ ಮಾಡಿದ್ದೀನಿ ನೋಡಿ. ನಾನು ಇನ್ಮೇಲೆ ಇಲ್ಲಿ ಇರೋದೇ ಇಲ್ಲ. ನಾನು ಹೊರಟು ಬಿಡ್ತೀನಿ. ಅಧಿಕಾರಿಗಳು ಬಗ್ಸಕ್ಕಾಗ್ತಾರ ಈ ಮನ್ಸನ್ನ ನಮ್ಮ ಡಿ ಸಿ ಮೇಡಮ್ ಆತ್ಮ ಬಗ್ಸ್ಬಿಡ್ತು. ಅದಕ್ಕೆ ಹೇಳೋದು ಗೋಪಾಲಪ್ಪ, ಕಾದ್ರೆ ಕಬ್ಬಣನೂ ಬಾಗತ್ತೆ. ಸತ್ಯಕ್ಕೆ ಯಾವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ. ನೋಡ್ದಿಯಲ್ಲ ಕಂಟಿ, ನಾನು ನೀನು ಇವನ್ನ ಓಡಿಸ್ಬೇಕು ಅಂತ ಅದೇಟೆಲ್ಲ ಯೋಚನೆ ಮಾಡಿದ್ವಿ. ಆದರೆ ನನ್ನ ಸೊಸೆ ಒಂದೇ ವಾರದಾಗೆ ಇವನ್ನ ಓಡಿಸಬಿಟ್ರು. ಅಮ್ಮರೇ, ಇದೆಲ್ಲ ನಾನು ನೋಡ್ತಿದ್ರೆ ನಂಗೆ ಯಾಕೋ ಶಾನ ಆಶ್ಚರ್ಯ ಆಯ್ತಾ. ಹೆಂಗೆಲ್ಲ ಮೆರಿತಾ ಇದ್ದವರು ಇದ್ದಕ್ಕಿದ್ದಂಗೆ ಊರು ಬಿಡ್ತಾವ್ರೆ. ಆದವೇ ಓಡಿದೆ ಬಡಿದೆ. ಯಾಕೋ ಇದ್ರಾಗ ಸಾನೆ ಅನುಮಾನ ಕಾಡ್ತೈತೆ. ಬಾವಾ, ಇದ್ರಲ್ಲಿ ಅನುಮಾನ ಏನಿದೆ? ನಮ್ಮ ಮುಂದೆನೆ ಆ ತಾಂಡವ್ ಕೆಲಸ ಬಿಟ್ಟು ಹೋದ್ನಲ್ಲ. ಕೊಲ್ತಿನಿಂದ ಬಂದವ್ಕೆ ಕಾಯೋರ್ ಸುಮ್ಕೆ ಬಿಡ್ತಾರ ಕಂಟಿ ಅವ್ರೆ? ಸರಿಯಾಗಿ ಹೇಳ್ದೆ ಕಣವಿ. ಇನ್ಮೇಕೆ ಆ ತಾಂಡವನ ಅಟ್ಟಹಾಸ ಮುಗೀತು. ಇನ್ನೇನಿದ್ರು ನಮ್ಗಳ ಗೆಲುವಿನ ಮಂದಾಸನೆ. ಸದ್ಯ ಹೇಗೋ ಅಕ್ಕನ ಆತ್ಮ ಬಂದು ನಮ್ಮನ್ನು ಕಾಪಾಡಿ ಊರನ್ನೇ ಉದ್ಧಾರ ಮಾಡಿದ್ರು.